ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆರಂಭಿಸಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಟಿಪ್ಪು ಒಬ್ಬ ದೇಶಭಕ್ತ, ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಡಿದ್ದಾರೆ. ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಟಿಪ್ಪು ಜಯಂತಿ ಆಚರಣೆ ಮಾಡ್ತೀವಿ. ಬಿಜೆಪಿ ಈ ದೇಶದಲ್ಲಿ ತಾಲಿಬಾನ್ಗಳ ಜೊತೆ ಕೈ ಜೋಡಿಸಿದ್ರೆ ನಡೆಯುತ್ತೆ. ಹಿಂದೆ ತಾಲಿಬಾನ್ಗಳ ಬಗ್ಗೆ ಬಿಜೆಪಿಯವರು ಏನೆಲ್ಲ ಮಾತನಾಡಿದ್ದಾರೆ, ಆದ್ರೆ ಈಗ ಬಿಜೆಪಿಯವರು ತಾಲಿಬಾನ್ಗಳ ಜೊತೆ ಕೈ ಜೋಡಿಸಿದ್ದಾರೆ ಅಂತ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯ ಮುನ್ನೆಲೆಗೆ ಬಂದ ವಿಚಾರವಾಗಿ ಹಾವೇರಿ ನಗರದಲ್ಲಿ ಹೆಸ್ಕಾಂ ಅಧ್ಯಕ್ಷ ಅಜಂ ಪೀರ್ ಖಾದ್ರಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮೈಸೂರಲ್ಲಿ ಅವರು ಅಲ್ಲಿ ರಾಜ ಇದ್ದರು. ಅಲ್ಲೆಲ್ಲ ಬಹಳ ಹಿಂದೂ ಮಠಗಳ ಅಭಿವೃದ್ಧಿಗಾಗಿ ಹಿಂದೂ ಸ್ವಾಮೀಜಿಯವರ ಜೊತೆ ಅತ್ಯಂತ ಅನ್ಯೋನ್ಯವಾದ ಭಾವನೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ದೇಶಭಕ್ತ. ಅಲ್ಲ, ಅದು ಅವ್ರು ಏನು ಹೇಳಿದ್ರು ಶುದ್ಧ. ಅದು ನಾವು ಏನಾದ್ರು ಮಾಡಿದ್ಕೊಳ್ಳೆ ಅದಕ್ಕೆ ವಿವಾದ ಹುಟ್ಟಿಸ್ತಾರೆ. ಅವ್ರ ಕೆಲಸನ ಅದೇ. ಅದಕ್ಕೆ ಮತ್ತೆ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ನಾವು ಯಾರು ಟಿಪ್ಪು ಜಯಂತಿ ಮಾಡ್ರಿ ಅಂತ ಕೇಳಿಲ್ಲ ಸರ್ಕಾರಕ್ಕೆ. ಇದೊಂದು ಮಾತು ನಿಮ್ಗೆ ಹೇಳ್ತೀನಿ. ಸರ್ಕಾರ ತೀರ್ಮಾನ ಮಾಡಿದ್ದು ಸ್ವಾಗತ ಮಾಡೀವಿ, ಮತ್ತೆ ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ಆದ್ರೆ ಟಿಪ್ಪು ಜಯಂತಿ ಹಿಂದೂ ಮಾಡೀವಿ. ಈ ಹಿಂದೂ ಟಿಪ್ಪು ಜಯಂತಿ 100 ವರ್ಷದಿಂದ ಮಾಡ್ಕೊಂತ ಬಂದಿದ್ದಾರೆ. ಈಗೂ ನಾವು ಮಾಡ್ತಾ ಇದೀವಿ, ಮುಂದೆ ಮಾಡ್ತೀವಿ. ತಾಲಿಬಾನ್ಗಳು ದೆಹಲಿಗೆ ಬಂದು ಬಿಜೆಪಿಯವರ ಜೊತೆ ಕುಳಿತಿದ್ರು. ಬಿಜೆಪಿಯವರು ಏನ್ ಮಾಡಿದ್ರು ಅದು ಶುದ್ಧವಾಗಿರುತ್ತೆ. ನಾವು ಏನೇ ಮಾಡೋಕೆ ಮುಂದಾದ್ರೂ ಕೂಡ ಅದು ವಿವಾದವಾಗುತ್ತೆ. ನಾವು ಯಾರು ಕೂಡ ಟಿಪ್ಪು ಜಯಂತಿ ಮಾಡ್ರಿ ಅಂತ ಹೇಳಿರ್ಲಿಲ್ಲ. ಸರ್ಕಾರ ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರೆ ನಾವು ಸ್ವಾಗತಿಸ್ತೇವೆ ಎಂದಿದ್ದಾರೆ. ಪ್ರಾರಂಭ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಬಟ್ ಟಿಪ್ಪು ಜಯಂತಿ ಮಾಡ್ಕೊಂತ ಇದೀವಿ. ನಾವು ಟಿಪ್ಪು ಜಯಂತಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಟಿಪ್ಪು ಜಯಂತಿ, ಟಿಪ್ಪು ಅವರ ಅಭಿಮಾನಿಗಳು, ಟಿಪ್ಪು ಅವರ ಏನು ಶಿಷ್ಯ ಮಂಡಳಿ, ಭಕ್ತರು, ಟಿಪ್ಪು ಸುಲ್ತಾನ್ ಅವರು ಒಬ್ಬ ದೇಶಭಕ್ತವರು. ಈ ದೇಶಕ್ಕೆ ಸ್ವತಂತ್ರ ಕೊಡಿಸೋರಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ತ್ಯಾಗ ಬಲಿದಾನ ಕೊಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಕೇವಲ ಮುಸಲ್ಮಾನರಷ್ಟೇ ಅವರು ಜಯಂತಿ ಮಾಡಲ್ಲ, ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಮಾಡ್ತೀವಿ. ಈಗ ಟಿಪ್ಪು ಜಯಂತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದ ಕಾರ್ಯಕ್ರಮ ಆಚರಣೆ ಮಾಡಿ ಅದು ಮಾಡಿದ್ರು. ಅದು ನಿಂತೋಯ್ತು ಬಿಜೆಪಿಯವ್ರ ಕಾಲದಲ್ಲಿ. ಬಿಜೆಪಿಯವರಿಗೆ ಟಿಪ್ಪು ಸುಲ್ತಾನ್ ಅಂದ್ಗಳೇ ಅವರು ಒಂಥರ ಬಹಳ ದೊಡ್ಡ ಮಾತಾಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ದೇಶಭಕ್ತರು. ಬಿಜೆಪಿಯವರು ಕೇಂದ್ರ ಸರ್ಕಾರ ತಾಲಿಬಾನ್ಗಳಿಗೆ ಕರೆದು ಕೈ ಜೋಡಿಸಿದ್ರೆ ನಡೀತೈತಿ. ಈ ಹಿಂದೆ ತಾಲಿಬಾನಿಗಳ ಬಗ್ಗೆ ಏನೇನು ಮಾತಾಡ್ಯಾರ ಬಿಜೆಪಿಯವರು. ಇವತ್ತು ತಾಲಿಬಾನಿಗಳ ಜೊತೆ ಕೈ ಜೋಡಿಸ್ಯಾರ. ತಾಲಿಬಾನ್ನ ವಿದೇಶಾಂಗ ಸಚಿವರು ಬಂದು ದಿಲ್ಲಿಯಲ್ಲಿ ಕೂತ್ ಹೋಗ್ಯಾರ. ಅವರೆಲ್ಲ ಅಡ್ಡಾಡಿ ಹೋಗ್ಯಾರ. ಅದು ನಡೀತೈತಿ ತಾಲಿಬಾನಿಗಳ ಬಗ್ಗೆ. ಅವ್ರು ಎಲ್ಲಿ ಏನ್ ಮಾಡಿದ್ರು ಅವರು ಏನೋ ಶುದ್ಧ. ಟಿಪ್ಪು ಸುಲ್ತಾನ್ ಅವರು ಅತ್ಯಂತ ದೇಶಭಕ್ತರು ಮತ್ತು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಅವ್ರ ಬಗ್ಗೆ ಅಪಾರ ಗೌರವ, ಪ್ರೀತಿ, ಅಭಿಮಾನ ಇಟ್ಟಿರ್ತಕ್ಕಂಥ ಕಾಶ್ಯಪ್ನವರ್ ಅವರು ಪಂಚಮಸಾಲಿ ಸಮಾಜದ ಪ್ರಶ್ನಾತೀತ ನಾಯಕ. ಈಗ ಬಸವಣ್ಣನವರ ತತ್ವಗಳನ್ನ ಮೈಗೂಡಿಸಿಕೊಂಡು ಶಾಸಕರಾಗಿದ್ದಾರೆ. ಅವರು ಟಿಪ್ಪು ಜಯಂತಿ ಮಾಡ್ಲಿ ಅಂತೇಳಿ ಸರ್ಕಾರಕ್ಕೆ ಕೇಳಿದ್ದಾರೆ. ತೀರ್ಮಾನ ಮಾಡೋದು ಬಿಡೋದು ಸರ್ಕಾರದ ತೀರ್ಮಾನ. ನಾವು ಯಾವ ಅಲ್ಪಸಂಖ್ಯಾತ ನಾಯಕರು ಮಾಡ್ಲಿ ಅಂತ ಹೇಳಿಲ್ಲ ಅಂತ ಅಜಂ ಪೀರ್ ಖಾದ್ರಿ ಅವರು ಹೇಳಿದ್ದಾರೆ. ವಿದ್ಯಾನಂದ ಕಾಶ್ಯಪ್ನವರು ವೀರಶೈವ ಪಂಚಮಸಾಲಿ ಸಮಾಜದ ಒಬ್ಬ ಪ್ರಶ್ನಾತೀತ ನಾಯಕರು. ವಿಶ್ವಗುರು ಬಸವಣ್ಣನವರ ತತ್ವ ಆದರ್ಶಗಳನ್ನು ಅವರು ಪಾಲನೆ ಮಾಡಿ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಯಶಸ್ವಿ ಶಾಸಕರಾಗಿರ್ತಕ್ಕಂಥವ್ರು. ಅವರು ಕೇಳಿದ್ದಾರೆ, ಮಾಡ್ರಿ, ಏನ್ ತಪ್ಪೈತೈತಿ, ಟಿಪ್ಪು ಸುಲ್ತಾನ್ ಅವರು ದೇಶಭಕ್ತರು, ಮತ್ತೆ ಪ್ರಾರಂಭ ಮಾಡ್ರಿ ಅಂತ ಕೇಳಿದ್ದಾರೆ. ಅವರು ತೀರ್ಮಾನ ಮಾಡೋದು ಸರ್ಕಾರ ತೀರ್ಮಾನ ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ಇಲ್ಲ ನೋಡಿ, ಕೆಲವೊಂದು ಸೂಕ್ಷ್ಮ ವಿಚಾರ ಇರ್ಬೋದು, ಈಗ ಮಾಡ್ಬೋದು. ಈಗಾಗಲೇ ಬೆಳಕು ಚೆಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆಲ್ಲದಕ್ಕೂ ನಾವು ರೆಡಿ. ಮಾಡಿದ್ರೆ ಸ್ವಾಗತ, ಮಾಡಲಿಲ್ಲ ಸಂತೋಷ. ನಾವು ಅದು ಮಾಡ್ರಿ ಅಂತ ನಾವು ಯಾರು ನಮ್ಮ ಮೈನಾರಿಟಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಜಮೀರ್ ಅಹಮದ್ ಸಾಹೇಬರು ಮತ್ತು ನಮ್ಮ ಮೈನಾರಿಟಿ ಹಿರಿಯ ನಾಯಕರು ಬಹಳ ಜನ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀವಿ ಅಂತ ಹೇಳಿಲ್ಲ, ನಾವು ಮಾಡ್ತಾ ಇದ್ದೀವಿ. ಎಲ್ಲಾ ಕಡೆನೂ ಹಿಂದೂ ಮುಸ್ಲಿಂ. ಒಟ್ನಲ್ಲಿ ರಾಜ್ಯಾದ್ಯಂತ ಟಿಪ್ಪು ಜಯಂತಿ ವಿಚಾರವಾಗಿ ಪರ ವಿರೋಧದ ಚರ್ಚೆಗಳು ಭುಗಿಲೆದ್ದಿದೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.